ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರ. ಇಂದು ಪ್ರಪಂಚದಾದ್ಯಂತ ಅರ್ಪಿಸುವ ದಿವ್ಯ ಬಲಿಪೂಜೆಯಲ್ಲಿ ನಿಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಾವೆಲ್ಲರೂ ಒಂದೇ ಕುಟುಂಬದ ಭಾಗವಾಗಿ ಒಂದಾಗಿ ನಿಲ್ಲುವ ವ್ಯಕ್ತಿಗಳಾಗಿದ್ದೇವೆ. ನೀವು ಯಾರೇ ಆಗಿರಿ, ಎಲ್ಲಿಯೇ ಇರಿ, ಬಹಳ ಪ್ರೀತಿಯಿಂದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯೊಂದಿಗೆ ಮಾಡುವ ಎಲ್ಲ ಪ್ರಾರಂಭಗಳು ಅನುಗ್ರಹಕ್ಕೆ ಕಾರಣವಾಗುವುದು. ಪ್ರತಿನಿತ್ಯ ವಾಕ್ಯವನ್ನು ಆಲಿಸಿ ಜೀವನವನ್ನು ಆರಂಭಿಸುವಾಗ ಆ ದಿನಕ್ಕೆ ಬೇಕಾದ ಪೂರ್ತಿ ಉಳಿತು ಅನುಗ್ರಹ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ ಲಭಿಸುತ್ತದೆ. ಆಮೇನ್. ಪ್ರಭುವೇ, ನಾವು ಪ್ರಾರ್ಥಿಸುತ್ತೇವೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ, ಆ ವಾಕ್ಯವನ್ನು ಕಳಿಸಿಕೊಡುವ ಒಂದೊಂದು ವ್ಯಕ್ತಿಯನ್ನು, ಆ ಭವನದಲ್ಲಿರುವ ಎಲ್ಲರನ್ನು, ಆ ಮನೆ ಇರುವ ಜಾಗವನ್ನು ವಾಕ್ಯದ ಶಕ್ತಿಯಿಂದ, ಅನುಭವದಿಂದ ತುಂಬಿರಿ. ಅಲ್ಲಿ ದೇವರ ಅನುಗ್ರಹ ಸಮೃದ್ಧಿಯಾಗಿ ಉಂಟಾಗಲಿ. ದೈವಿಕ ಸಂರಕ್ಷಣೆಯ ಬೇಲಿ ಕಟ್ಟಲ್ಪಡಲಿ. ಆಮೇನ್. ಒಂದು ದೋಷ, ಒಂದು ಕೆಡುಕು, ಒಂದು ದುರಂತ ಉಂಟಾಗುವುದಿಲ್ಲ. ಇಂದು ಆಲಿಸಿದ ವಾಕ್ಯದೊಂದಿಗೆ ನಮಗೆ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಸಾಮರ್ಥ್ಯ ಇರುವವನಲ್ಲ ದೇವರು ಅನುಗ್ರಹಿಸುವುದು, ಸಮರ್ಪಣೆ, ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವವನಾಗಿದೆ ದೇವರು ಅನುಗ್ರಹಿಸುವುದು. ಸಾಮರ್ಥ್ಯ ಇರುವವರು ಮಾಡುವ ಕೆಲಸಕ್ಕಿಂತ 10ರಷ್ಟು ಹೆಚ್ಚು ಮಾಡುವವರು ಸಮರ್ಪಣೆ ಇರುವವರು. ಅವರನ್ನಾಗಿದೆ ದೇವರು ಪ್ರಯೋಜನ ಪಡಿಸುವುದು. ಪರಿಶುದ್ಧ ಮಾತೆ ಮರಿಯಮ್ಮನವರು ತಾಯಿ ಮಾಡಿದ ಹಾಗೆ, ಹೀಗೋ ಕರ್ತರ ದಾಸಿ, ಇದಾಗಿದೆ ಸಮರ್ಪಣೆ. ಪ್ರಿಯರೇ, ನಾವು ವಿಮೋಚನೆ ಕಾಂಡ 4ನೇ ಅಧ್ಯಾಯ 10ರಿಂದ 12ರವರೆಗಿನ ವಾಕ್ಯವನ್ನು ಆಲಿಸೋಣ. ಆದರೆ ಮೋಶೆ ಸರ್ವೇಶ್ವರನಿಗೆ, ಸ್ವಾಮಿ, ನಾನು ವಾಕ್ಚಾತುರ್ಯ ಇಲ್ಲದವನು, ಮೊದಲಿನಿಂದಲೂ ಹಾಗೂ ತಾವು ನಿಮ್ಮ ದಾಸನ ಸಂಗಡ ಮಾತನಾಡಿದ ಮೇಲೆಯೂ ಹಾಗೆಯೇ ಇದ್ದೇನೆ. ನನ್ನ ಮಾತು ತೊದಲು, ನನ್ನ ನಾಲಿಗೆ ಮಂದ ಎಂದನು. ಅದಕ್ಕೆ ಸರ್ವೇಶ್ವರ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನನ್ನು ಮೂಕನಾಗಿ, ಮತ್ತೊಬ್ಬನನ್ನು ಕಿವುಡನಾಗಿ, ಇನ್ನೊಬ್ಬನನ್ನು ಕಣ್ಣು ಉಳ್ಳವನಾಗಿ, ಮಗದೊಬ್ಬನನ್ನು ಕಣ್ಣಿಲ್ಲದವನಾಗಿ ಇಡುವವರು ಯಾರು? ಸರ್ವೇಶ್ವರನಾಗಿರುವ ನಾನೇ ಅಲ್ಲವೇ? ಆದುದರಿಂದ ಈಗಲೇ ಹೊರಡು, ನಿನ್ನ ಬಾಯಲ್ಲಿ ನಾನೇ ಇರುವೆನು, ನೀನು ಮಾತನಾಡಬೇಕಾದುದನ್ನು ನಿನಗೆ ಕಲಿಸಿಕೊಡುವೆನು ಎಂದು ಹೇಳಿದರು. ಪ್ರಿಯರೇ, ನಾಲಿಗೆಗೆ ಅಡೆತಡೆ ಇರುವವರನ್ನು, ತೊದಲು ನುಡಿಯುವವರನ್ನು ಕಂಡರೆ ನಾವು ಅಪಹಾಸ್ಯ ಮಾಡುತ್ತೇವೆ. ಅವರು ಅಪಹಾಸ್ಯಕ್ಕೆ ಕಾರಣರಾಗುತ್ತಾರೆ. ನಾವು ವಾಕ್ಯದಲ್ಲಿ ಆಲಿಸಿದ್ದೆವು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಕಲಿಸಿಕೊಡುತ್ತೇನೆ ಎಂದು. ಆಮೇನ್, ಅಲ್ಲೆಲುಯಾ. ವಾಕ್ಯ ಆಲಿಸುವ ಅನೇಕರು ಚಿಂತಿಸುತ್ತಿರಬಹುದು, ಅನೇಕ ಕಾರ್ಯಗಳಲ್ಲಿ ನನಗೆ ಶಕ್ತಿ ಇಲ್ಲ, ನನಗೆ ಬಲ ಇಲ್ಲ, ನನಗೆ ಕುಂದುಕೊರತೆಗಳಿದೆ, ಇದು ನನ್ನ ಕೈಯಲ್ಲಿ ಸಾಧ್ಯನಾ ಎಂದು. ಪ್ರಿಯರೇ, ನಿಮಗೆ ಸಮರ್ಪಣೆ ಇದೆಯಾ? ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಲು ಸಿದ್ಧರಿದ್ದೀರಾ? ದೇವರು ನಿಮ್ಮೊಂದಿಗೆ ಇದ್ದು ನಿಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿಮಗೆ ಎಲ್ಲವೂ ಸಹ ಕಲಿಸಿಕೊಡುತ್ತಾರೆ. ಮೋಶೆಯ ಜೀವನ ಒಂದು ಅದ್ಭುತವಾಗಿ ಬದಲಾಯಿತು. ಮೋಶೆಯ ಮುಂದೆ ರಾಜರು ಸಮೇತ ಭಯಪಟ್ಟರು. ಮೋಶೆಯನ್ನು ಅದ್ಭುತವಾಗಿ ಮಾಡಿದರು. ಸಾಮರ್ಥ್ಯ ಇದ್ದವನಲ್ಲ ಮೋಶೆ, ತನ್ನನ್ನೇ ತಾನೇ ಸಮರ್ಪಿಸಿದವನು. ದೇವರ ಸನ್ನಿಧಿಯಲ್ಲಿ ಅವನ ಸಮರ್ಪಣೆ ಆಗಿತ್ತು ಎಲ್ಲ ಅದ್ಭುತಗಳಿಗೆ ಕಾರಣ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಶಕ್ತಿ ಇಲ್ಲ, ನಮಗೆ ಸಾಮರ್ಥ್ಯ ಇಲ್ಲ ಎಂದು ಯಾರಾದರೂ ಹೇಳುವಾಗ ನೀವು ಡೌನ್ ಆಗಿ ಇರಬಾರದು. ದೇವರ ಮುಂದೆ ಸಾಮರ್ಥ್ಯವಿಲ್ಲದಿದ್ದರೂ ಸಮರ್ಪಣೆ ಇದ್ದರೆ ನೀನು ಒಂದು ಅದ್ಭುತವಾಗಿ ಮಾರ್ಪಡುತ್ತೀಯಾ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ನಮ್ಮನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು,
ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.